ಯಾರು ಈ ಮನೆ ಹೊಸಲು ದಾಟಬಾರ್ದು. ಅವಳನ್ನ ಏನಾದ್ರೂ ತಡಿಯಕ್ ಹೋದ್ರೆ ನನ್ನ ಕಳ್ಕೋಬೇಕಾಗತ್ತೆ. ಈ ತರ ಅವಳನ್ನ ಆಚೆಗೆ ಹಾಕಿದ್ರೆ ಅವಳು ಎಲ್ಲೋ ಹೋಗ್ಬೇಕು. ಎಲ್ಲಾದ್ರೂ ಹಾಳಾಗೋಗ್ಲಿ, ಅವಳು ಈ ಮನೇಲಿ ಇರಬಾರ್ದು. ಗೀತಾ, ಆತುರದಿಂದ ಯಾವುದೂ ನಿರ್ಧಾರ ತಗೋಬೇಡಮ್ಮ ನೀನು. ಇವತ್ತಿಗೆ ನಿನ್ಗೆ ಈ ಮನೆ ಋಣ ತೀರ್ತು. ಈ ಮನೆಗೆ ಹೆಜ್ಜೆ ಇಡೋದಿರ್ಲಿ, ಮುಖ ಕೂಡ ತೋರಿಸ್ಬೇಡ. ತೊಲಗೆ. ನನ್ನ ಮಾತು ಕೇಳಮ್ಮ. ತಾಳ್ಮೆ ತಗೋ, ಎಲ್ಲ ಸರಿ ಹೋಗುತ್ತೆ. ಗೀತಾ, ಹೋಗ್ಬೇಡ್ವೆ. ಲಕ್ಕಿ, ಏನಾಯ್ತು ನಿನಗೆ ಇವತ್ತು? ಯಾಕೋ ಹೀಗೆ ಮಾಡಿದೆ? ಯಾವತ್ತೂ ನನ್ನ ಮಾತು ಮೀರಿದವನೇ ಅಲ್ಲ, ಇವತ್ತು ಯಾಕೆ ಹೀಗಾಡ್ತಿದೀಯಾ? ಪಾಪ ಹುಡುಗಿನ ಆ ರೀತಿ ಕತ್ತಿಡ್ದ ಆಚೆ ದಬ್ಬದ್ಯಲ್ಲ, ಅವಳಿಗಿನ್ ಯಾರೋ ದಿಕ್ಕು? ಎಲ್ಲ ಹೋಗ್ಬೇಕು ಅವಳು. ಹೇಳಿದ್ನಲ್ಲ ಪುಟ್ಟತೆ, ಎಲ್ಲಾದ್ರೂ ಹೋಗಿ ಸಾಯ್ಲಿ. ಆ ಸಾವು ನಿನಗೆ ಸುತ್ತ ಪಾಪವಾಗಿ ಸುತ್ತಕೊಳ್ಳುತ್ತೆ. ಇಷ್ಟ ದಿನ ಅವಳಿಂದ ನನ್ನ ಮಗ ಅನುಭವಿಸಿದ್ನಲ್ಲ, ಆ ಪುಣ್ಯ ಎಲ್ಲಿ ಹೋಗುತ್ತೆ ರೀ? ಅತ್ತಿಗೆ, ಛೀ, ಏನ್ ಮಾತಾಡ್ತಾ ಇದ್ದೀರಾ ನೀವು? ನೀವು ಒಂದ್ ಹೆಣ್ಣಾಗಿ ಈ ಮನೆ ಸೊಸೆಗೆ ಅನ್ಯಾಯ ಆಗ್ತಾ ಇದ್ರೆ ನಿಮ್ ಮಗನ್ ಜೊತೆಗೆ ನಿಂತಿದ್ದೀರಲ್ಲ, ಇದು ತಪ್ಪಲ್ವಾ? ಇಲ್ಲ, ನನ್ನ ಮಗ ಮಾಡಿರೋದೇ ಸರಿ. ಈ ಕೆಲಸನ ಅವ್ನು ಯಾವತ್ತೋ ಮಾಡ್ಬೇಕಾಗಿತ್ತು. ಮನೆಯವರಾದ್ರೂ ನೆಮ್ಮದಿಯಾಗಿರ್ತಿದ್ರು. ತಪ್ಪು ಸುಮತಿ. ಅವನೇನು ಅವಿವೇಕಿ, ಬುದ್ಧಿ ಇಲ್ಲದೆ ಮಾತಾಡ್ತಿದ್ದಾನೆ ಅಂದ್ರೆ ನೀನು ಅವನ ಹಾಗೆ ಮಾತಾಡ್ತಿದೀಯಲ್ಲ. ಅವನಿಗೆ ಬುದ್ಧಿ ಇಲ್ಲ ಅಂತ ಅಲ್ಲ ರೀ, ನಿಮಗ್ ಬುದ್ಧಿ ಇಲ್ಲ ಅಂತ ಸೊಸೆನ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ. ಸಾಲದ ಆಗಿತ್ತು. ಇವತ್ತು ನೀವು ಬರಿಗೈಲಿದ್ದೀರಾ, ಎಲೆಕ್ಷನ್ನಲ್ಲಿ ಸೋತಿದ್ದೀರಾ ಅಂದ್ರೆ ಅದಕ್ಕೂ ಅವಳೇ ಕಾರಣ. ಊರಲ್ಲಿ ನಮ್ಮ ಹೆಸರು ಹಾಳಾಗಿದೆ ಅಂದ್ರೆ ಅದಕ್ಕೂ ಅವಳೇ ಕಾರಣ. ಇಷ್ಟಾದ್ರೂ ನಿಮಗ್ ಬುದ್ಧಿ ಬರ್ಲಿಲ್ವಲ್ರಿ? ಯಾರಿಗತ್ತಿಗೆ ಬುದ್ಧಿ ಬರ್ಬೇಕಾಗಿರೋದು? ಕಟ್ಕೊಂಡ್ ಹೆಂಡತಿನ ಬಾಳ್ಸಕ್ಕಾಗದೆ ಈ ರೀತಿ ಆಚೆ ದಬ್ಬದ್ನಲ್ಲ, ನಿಮ್ ಮಗಂಗೆ ಬುದ್ಧಿ ಬರ್ಬೇಕಾಗಿರೋದು.
ಒಪ್ಪಲ್ದೇ ಇದ್ರೆ ಹೋಗ್ಲಿ, ಕನಿಷ್ಠ ಪಕ್ಷ ಒಬ್ಳು ಮನುಷ್ಯಳು ಅಂತಾದ್ರೂ ಯೋಚನೆ ಮಾಡೋದು ಬೇಡ ಅವನು? ಅದಕ್ಕೆ ನೀವು ಸಪೋರ್ಟ್ ಮಾಡ್ತಿದ್ದೀರಲ್ಲ, ಛೇ. ಹೌದು, ನಾನು ನನ್ನ ಮಗನ್ನೇ ಸಪೋರ್ಟ್ ಮಾಡೋದು. ಅವನೇನ್ ಮಾಡಿದ್ರು ಸರಿಯಾಗೇ ಮಾಡ್ತಾನೆ. ತಾಯಿಯಾಗಿ ನಾನು ಅವನ ಜೊತೆನೆ ನಿಂತ್ಕೋತೀನಿ. ಗೀತಾ, ನಮ್ಮ ಮನೆಯವ್ರಿಗೋಸ್ಕರ ನಿಮ್ಮ ಮನೆಯವ್ರನ್ನ ದೂರ ಮಾಡ್ಕೊಂಡೆ. ಯೋಚನೆ ಮಾಡಬೇಡ, ನೀನು ಒಂಟಿ ಅಲ್ಲ. ನಾನು ಯಾವತ್ತೂ ನಿನ್ನ ಜೊತೆಲಿರ್ತೀನಿ. ನಿನ್ಗೊಂದು ಆಸೆ ಇತ್ತಲ್ವಾ, ನಿನ್ನ ಮದುವೆ ಇನ್ವಿಟೇಷನ್ ಕಾರ್ಡ್ ಹೀಗೆ ಇರಬೇಕು ಅಂತ. ಅದಕ್ಕೆ ಗಿಫ್ಟ್ ಕೊಡೋಣ ಅನಿಸ್ತು. ತಾಯ್ತನದ ಪ್ರಶ್ನೆ ಅಲ್ಲ ಇದು. ನಿನ್ನ ಕುರುಡು ವ್ಯಾಮೋಹ ನಿನ್ನ ಮಗನ ಬಗ್ಗೆ ಅಲ್ವೇ? ಆ ವ್ಯಾಮೋಹದಿಂದಾಗಿ ಗೀತಳ ಒಳ್ಳೆಯತನ ಎಲ್ಲಾನು ನಿನ್ನ ಕಣ್ಣಿಗೆ ಬೀಳ್ತಾನೆ ಇಲ್ವಲ್ಲೇ? ನಾಲ್ಕು ಜನ ಆಡ್ಕೋತಾರೆ ಅನ್ನೋದೇ ನಿನಗೆ ದೊಡ್ಡ ವಿಷಯ ಆಗೋಗಿದೆ ಅಲ್ಲ? ಆ ಹುಡುಗಿ ಈ ಮನೆಗೋಸ್ಕರ, ನಮಗೋಸ್ಕರ, ನಿನಗೋಸ್ಕರ ಏನೆಲ್ಲ ಮಾಡಿದಾಳೆ ಅನ್ನೋದು ಮರ್ತೋಯ್ತೇನೆ. ಎಲ್ಲ ಗೊತ್ತು ರೀ, ತಪ್ಪು ನಂದೆ. ಆವತ್ ನೀವು ನನ್ನ ಮಗನ ಗಂಟ್ ಹಾಕಕ್ ಹೊರಟಿದ್ರಲ್ಲ, ಆವತ್ ನಾನು ಮಾತಾಡ್ಬೇಕಾಗಿತ್ತು. ಮಾತಾಡಿದಿದ್ರೆ ಇವತ್ ನನ್ನ ಮಗನ ಬಾಳು ಹಾಳಾಗ್ತಿರ್ಲಿಲ್ಲ. ಈಗ ಅವನ್ ಮನೆಯಿಂದ ಹೊರಗೆ ಹಾಕಿದ್ದಾನೆ, ಈಗ್ಲಾದ್ರೂ ಅವನ ಜೀವನ ಸುಧಾರಿಸೋಣ ಅಂದ್ರೆ ಅದು ಆಗಲ್ಲ. ಕಣ್ಣು ಮುಂದೆ ಮಗನ ಜೀವನ ಹಾಳಾಗ್ತಿದ್ರು ತಾಯಿಯಾಗಿ ಅದನ್ನ ನೋಡ್ಕೊಂಡು ಸುಮ್ಮನಿದ್ ಬಿಟ್ಟಿದ್ದೀನಿ. ಸರಿ, ಅವಳನ್ನು ಹೊರಗೆ ಹಾಕ್ತಿಯಲ್ಲ, ಎಲ್ಲಿಗಪ್ಪ ಹೋಗ್ತಾಳ ಅವಳು? ಇದೆಯಲ್ಲ ರೀ ಅವಳು ತವ್ರ ಮನೆ. ಬಿಟ್ಟಿ ಸಿಕ್ಕಿದಾನೆ ಅಂತ ನನ್ನ ಮಗನ್ ಗಂಟ್ ಹಾಕಿದ್ರಲ್ಲ, ಅವ್ರು ನೋಡ್ಕೋತಾರೆ. ಸರಿಯಾಗಿ ಹೇಳ್ದೆ ಕಣೆ, ಸರಿಯಾಗಿ ಹೇಳ್ದೆ. ಅವಳು ತವ್ರ ಮನೆಗೆ ಹೋಗ್ತಾಳೆ. ನಿಜ, ಒಂದು ಹೆಣ್ಣಿಗೆ ಗಂಡನ ಮನೆ ಆಶ್ರಯ ಅಲ್ಲ ಅಂದಾಗ ತವ್ರ ಮನೆನೇ ಆಶ್ರಯ. ಆದ್ರೆ ಅಲ್ಲಿ ನಮ್ಮ ಕೂಸೊಂದಿದೆ. ನಿನ್ನ ತಂಗಿ ಇದ್ದಾಳೆ, ಅದೇ ಮನೇಲಿ. ಮರಿಬೇಡ. ಮನೆ ಮಗಳನ್ನ
ಈ ಮನೆಯಿಂದ ಹೊರಗೆ ಹಾಕಿದೀಯಾ? ಇದೇ ರೀತಿ ಈ ಮನೆ ಮಗಳನ್ನ ಅವರು ಆ ಮನೆಯಿಂದ ಹೊರಗೆ ಹಾಕಿದ್ರೆ ಅವಳು ಎಲ್ಲಿಗಪ್ಪ ಹೋಗ್ಬೇಕು? ಇಲ್ಲಿಗೆ ತಾನೇ ಬರಬೇಕು, ಈ ಮನೆಗೆ ತಾನೇ. ಅವಳನ್ನ ಆ ಮನೆಯಿಂದ ಹೊರಗೆ ಹಾಕ್ತಾರೆ, ಅವಳು ಬ್ಯಾಗ್ ಹಿಡ್ಕೊಂಡು ಈ ಮನೆ ಮುಂದೆ ಬಂದು ನಿಂತ್ಕೋತಾಳೆ. ಸ್ವಾಗತಿಸು, ಎದೆ ತಟ್ಕೊಂಡು ಹೇಳು, ನಾನೇನಮ್ಮ ನಿನ್ನ ಬಾಳ ಹಾಳಾಗೋದಕ್ಕೆ ಕಾರಣ, ನಿನ್ನನ್ನು ಇಲ್ಲಿಗೆ ಬರೋದಕ್ಕೆ ಕಾರಣ ನಾನೇ ಅಂತ ಸಂತೋಷದಿಂದ ಹೇಳು. ಈಗ ಮಾತಾಡಿ ಅತ್ಗೆ, ಈಗ ಸಪೋರ್ಟ್ ಮಾಡಿ ನಿಮ್ ಮಗಂಗೆ. ಕಾಗದದ ದೋಣಿಯಲ್ಲಿ ನಾಕುರುವಂತ ಹೊತ್ತಾಯಿತೆ, ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ. ಹಗುರಾದೀತೇನೋ ನನ್ನದೆಯ ಭಾರ, ಕಂಡಿದ್ದೇನೋ ತಂಪಾದ ತೀರ. ಸಿಕ್ಕಿತೆ ಮುಂದಿನ ದಾರಿ, ನನ್ನೆಲ್ಲ ಕಲ್ಪನೆ ಮೀರಿ, ಇನ್ನೊಂದೇ ವಿಸ್ಮಯ ತೋರಿ. ಎಲ್ಲಿಗೆ ಹೋಗ್ತಿದ್ದೀವಿ? ನಿನ್ನ ಕರ್ಕೊಂಡು ಲಾಂಗ್ ಡ್ರೈವ್ ಹೋಗೋಣ ಅಂತ. ಮನೆಗ? ಅಲ್ಲ, ಸ್ಮಶಾನಕ್ಕೆ. ಇಷ್ಟ ಇಲ್ಲ ಅಂದ್ರೆ ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ? ನಾನು ತಪ್ಪು ಮಾಡಿದ್ದೀನಿ, ಅನುಭವಿಸ್ತೀನಿ ಬಿಡಿ. ಊಟಕ್ಕೆ ಆಟ ಅಲ್ಲ, ನನ್ನ ಹತ್ರ ಬೇಡ, ಸುಮ್ಮನೆ ಕುತ್ಕೋ. ಏನಮ್ಮ ಅವನ ತಾಳಕ್ಕೆ ಸರಿಯಾಗಿ ಕುಣಿತಾ ಇದೆಯಲ್ಲ ನೀನು? ಅವನು ಹೋಗು ಅಂದ್ಕೊಳ್ಳೆ ಹೊರಟೆ ಹೋಗ್ಬಿಡೋದ? ನಮ್ಮ ಮಾತಿಗೇನು ಬೆಲೆ ಇಲ್ವಾ? ಅವ್ರ ಹೆಂಡತಿ ಅಂತ ಅಲ್ವಾ ಮಾವ ನಂಗೆ ಮನೇಲಿ ಜಾಗ ಇರೋದು. ಅವರೇ ಇಲ್ಲಿ ಇರ್ಬೇಡ ಅಂದಮೇಲೆ ನಾನಿಲ್ಲಿ ಹೇಗಿರ್ಲಿ ಹೇಳಿ? ಎಲ್ಲಿ
ಹೋಗ್ತಿದ್ದೆ? ಹೋಗೋದಕ್ಕೆ ದಾರಿ ಅನ್ನೋದಿರ್ಲಿಲ್ಲ. ಬದುಕಲ್ಲಿ ಉದ್ದೇಶ ಅನ್ನೋದಿರ್ಲಿಲ್ಲ. ಕಾಲ್ ಕರ್ಕೊಂಡು ಹೋಗಿದ್ ಕಡೆ ಹೋದೆ ಮಾವ. ಸರಿಯಾದ ಜೋಡಿ, ಗಂಡನಿಗೆ ತಕ್ಕನಾದಂತಹ ಹೆಂಡತಿ. ಅವನು 1000 ಹೇಳ್ತಾನೆ, ಅದನ್ನೆಲ್ಲ ಕೇಳ್ತೀಯಾ? ಹೌದು ಮಾವ, ಅವ್ರೇನ್ ಹೇಳಿದ್ರು ಕೇಳ್ತೀನಿ, ಏನ್ ಹೇಳಿದ್ರು ಮಾಡ್ತೀನಿ. ಯಾವ ಥರದಲ್ಲೂ ಅವ್ರಿಗೆ ಒಳ್ಳೆ ಹೆಂಡತಿ ಅಂತೂ ಆಗಕ್ಕಾಗ್ಲಿಲ್ಲ. ಅವ್ರು ಹೇಳಿದ್ದನ್ನಾದ್ರೂ ಕೇಳ್ಕೊಂಡಿರ್ತೀನಿ ಮಾವ. ಆಯ್ತಮ್ಮ, ಆಯ್ತು. ನಿನ್ನ ಗಂಡ ಹೇಳಿದ ಹಾಗೆ ಮಾಡು. ಸದ್ಯ ಒಳಗೆ ನಡಿ. ಹೇಳೋ ಲಕ್ಕಿ. ಏನ್ ಬಾಜಾ ಬಜಾದ್ರಿ ಕರೆಸಿ ಆರತಿ ಎತ್ಬೇಕಾ? ಒಳಗೆ ಕರ್ಕೊಂಡು ಹೋಗಪ್ಪ. ಲಕ್ಕಿ, ಇನ್ಯಾವತ್ತೂ ಹೀಗೆ ಮಾಡೋಲ್ಲ. ಮನೆ ವಿಷಯನ ಮನೆಯಲ್ಲೇ ಇತ್ಯರ್ಥ ಮಾಡ್ಕೋತೀವಿ ಅಂತ ನಂಗೆ ಪ್ರಮಾಣ ಮಾಡೋ. ಈಗ ಸೊಸೆ ಮನೆಗೆ ಬಂದಿದ್ದಾಳಲ್ಲ, ಮಾತೆಲ್ಲ ಯಾಕೆ, ಒಳಗೆ ಹೋಗ್ಲಿ ಬಿಡಿ. ಅವಳಿಗೆ ಸ್ವಲ್ಪ ಬುದ್ಧಿ ಹೇಳಿ, ಹೇಗಿರ್ಬೇಕು ಹೇಗಿರ್ಬಾರ್ದು ಅಂತ. ಲಕ್ಕಿ ಏನೋ ಕೋಪದ ಭರದಲ್ಲಿ ಹಾಗೆ ಹೇಳಿರ್ತಾನೆ ಅಷ್ಟೇ ಕಣೆ. ಅವ್ರ ಕೋಪದಲ್ಲಿ ಹೇಳಿದ್ರೆ ಪರವಾಗಿರ್ತಿರ್ಲಿಲ್ಲ ಪುಟ್ಟತ್ತೆ. ಆದ್ರೆ ನಾನು ಅವ್ರ ಕಣ್ಣಲ್ಲಿ ನೀರು ಹಾಕಿಸ್ಬಿಟ್ಟೆ. ಇದ್ ಯಾವ ಮುಖ ಹೊತ್ಕೊಂಡು ಅವ್ರ ಎದುರುಗಡೆ ಹೋಗಿ ನಿಂತ್ಕೊಳ್ಳಿ ನಾನು ಈ ಮನೇಲಿರೋದೇ ಸರಿ ಅಲ್ಲ ಅನ್ನಿಸ್ತಿದೆ ನನ್ಗೆ. ಲಕ್ಕಿ ಏನೋ ಕೋಪದಲ್ಲಿ 2 ಮಾತು ಹೇಳ್ತಾನೆ ಅಂತ ನೀನು ಹಾಗೆ ಮಾತಾಡ್ಬೋದಾ? ಅಲ್ಲ, ಅವನ್ ಹೆಂಡತಿಯಾಗಿ ಅವನಿಗೆ ಸಮಾಧಾನ ಮಾಡೋದು ನಿನ್ ಕರ್ತವ್ಯ. ಅದನ್ ಬಿಟ್ಟು ಅವನ್ ಏನೇನೋ ಹೇಳ್ತಾನೆ ಅಂತ ನೀನು ಹಾಗೆ ಮಾಡಿದ್ರೆ ಅವನ್ ಕೋಪ ಇನ್ನೂ ಜಾಸ್ತಿ ಆಗಲ್ವೇನೆ? ಅವ್ರು ಹೇಳ್ದ ಹಾಗೆ ನನ್ಗೆ ಮನೆ ಋಣ ಮುಗೀತು ಅನ್ಸುತ್ತೆ. ಸುಮ್ನೆ ಏನೇನೋ ಮಾತಾಡ್ಬೇಡ್ವೆ. ನಿನಗೆ ಮಾಡಕ್ ಕೆಲ್ಸ ಇಲ್ಲ ನೋಡು, ಅದಕ್ಕೆ ಬೇಡದಿರೋ ಯೋಚನೆಗಳು ತಲೆಗೆ ಬರ್ತಾ ಇದೆ. ನಿನಗೂ ಒಂದು ಉದ್ದೇಶ ಕಾರಣ ಅಂತೆಲ್ಲ ಸಿಕ್ಕಿದ್ರೆ ಈ ತರ ಎಲ್ಲ ಯೋಚನೆಗಳು ಬರಲ್ಲ. ನಾನ್ ಹೇಳೋದ್ ಕೇಳು, ನೀನು ಆಡಿಷನ್ಗೆ ಹೋಗು. ಯಾವ ಆಡಿಷನ್ಗೆ ಪುಟ್ಟತ್ತೆ? ಡಾನ್ಸ್ ಕರ್ನಾಟಕ ಡಾನ್ಸ್ ಆಡಿಷನ್ ಕಣೆ. ನಾನೀಗ ಮಾಡ್ಕೊಂಡಿರೋ ಎಡವಟ್ಗಳಿಂದಾನೇ ಮನೆಯಿಂದ ಹೊರಗೆ ಹೋಗೋ ಪರಿಸ್ಥಿತಿ ಬಂದಿದೆ. ಇನ್ನು ಆಡಿಷನ್ಗೆ ಅಂತ ಹೋಗಿ ಜನರೆಲ್ಲ ನಗೋ ಹಾಗಾಗಿ ಲಕ್ಕಿಯವ್ರ ಕೋಪ ಜಾಸ್ತಿ ಆಗುತ್ತೆ. ಇದೆಲ್ಲ ಬೇಡ ಪುಟ್ಟತ್ತೆ. ಹಾಗಂತ ನಿನ್ ತಂದೆ ಕನ್ಸುಗಳನ್ನೆಲ್ಲ ಹೂತಾಕ್ಬಿಡ್ತೀಯಾ? ತುಂಬಾ ಥ್ಯಾಂಕ್ಸ್ ಸುಬ್ಬು ಸರ್. ಥ್ಯಾಂಕ್ಸಾ? ಏಕೆ? ಗಂಗೆ ಹತ್ರ ಮಾತಾಡಿ ಹಾಲು ಕರಿಯೋದಕ್ಕೆ ಹೆಲ್ಪ್ ಮಾಡಿದ್ರಲ್ಲ, ಅದಕ್ಕೆ. ಅದನ್ನೆಲ್ಲ ಯಾರಾದ್ರೂ ಹೆಲ್ಪ್ ಅಂತಾರ? ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ. ನೀವಿಷ್ಟು ಸಪೋರ್ಟ್ ಮಾಡ್ತಿರೋದ್ರಿಂದಾನೆ ನಾನು ಈ ಮನೇಲಿ ಸ್ವಲ್ಪನಾದ್ರೂ ನೆಮ್ಮದಿ ಆಗಿರೋದು. ಸ್ವಲ್ಪನಾ? ಏಕೆ? ಅಮ್ಮ ಚೆನ್ನಾಗಿ ನೋಡ್ಕೊಂತಿಲ್ವಾ? ಅಯ್ಯೋ ಸರ್, ಅಮ್ಮ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ತಾಯಿ ಪ್ರೀತಿನ ನಮ್ಮ ಅತ್ತೆ ಕೊಡ್ತಿದ್ದಾರೆ ನಂಗೆ. ನಿಮ್ಗಿನ್ ಯಾರು? ನಮ್ಮ ಅತ್ತಿಗೆ ಅಷ್ಟೇ ಅಲ್ವಾ ಇರಿಟೇಷನ್? ಅವ್ರ ಮಾತನ್ನ ತಲೆಗೆ ಹಚ್ಕೋಬೇಡಿ ಸರ್. ಅವ್ರ ಮಾತಿನೆಲ್ಲ ತಲೆಗೆ ಹಚ್ಕೊಳಕ್ ಆಗತ್ತಾ?
ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ಲ ಕಣೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಪುಟ್ಟತ್ತೆ. ಅವ್ರು ನನ್ನ ಕಣ್ಣೆದುರುಗಡೆ ಇಲ್ಲ, ಆದ್ರೆ ನನ್ನ ಕಣ್ಣೆದುರುಗಡೆ ಇರೋ ದೇವ್ರು ನನ್ನ ಗಂಡ. ಅವ್ರಿಗೆ ಬೇಜಾರಾಗುವಂತ ಯಾವ ಕೆಲ್ಸನೂ ನಾನು ಮಾಡಲ್ಲ. ನನಗಿದ್ದಿದ್ದು ಒಂದೇ ಕನ್ಸು, ಲಕ್ಕಿಯವರಂತ ಗಂಡ ಸಿಗ್ಬೇಕು ಅಂತ. ಸಿಕ್ಕಿದ್ದಾರೆ. ಈ ಜನ್ಮಕ್ಕೆ ಇಷ್ಟು ಸಾಕು. ಒಂದ್ ತಾಳಿ ಕಟ್ಟಿದ ತಕ್ಷಣ ಗಂಡ ಹೆಂಡತಿ ಅಂತ ಅನ್ನಿಸ್ಕೊಳಲ್ಲ ಕಣೆ. ಗಂಡ ಹೆಂಡತಿ ಅಂದ್ರೆ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡಿರ್ಬೇಕು. ನನ್ನ ಹಣೆ ಬರ್ತಲ್ಲ ಅದಿಲ್ಲ ಬಿಡಿ ಪುಟ್ಟತ್ತೆ, ಏನ್ ಮಾಡಕ್ಕಾಗತ್ತೆ? ಹಾಗಂತ ಸುಮ್ನೆ ಕೂತ್ಕೊಳಕ್ಕಾಗತ್ತಾ? ಪ್ರಯತ್ನ ಪಡ್ತಾನೆ ಇರ್ಬೇಕಪ್ಪ. ನೋಡು, ಲಕ್ಕಿ ನಿನ್ನನ್ನ ಮದ್ವೆ ಆಗಿದ್ದು ಒಂದು ಪ್ರಯತ್ನನೇ. ಆ ಕೆಲ್ಸನ ನರಸಿಂಹಣ್ಣ ಮಾಡಿದಾನೆ, ಅದಕ್ಕೆ ಲಕ್ಕಿ ನಿನಗ್ ತಾಳಿ ಕಟ್ಟಿದ್ದು. ಆದ್ರೆ ಅವನಿಗೆ ಹೆಂಡತಿ ಆಗೋದು ಬಿಡೋದು ನಿನ್ ಕೈಯಲ್ಲಿದೆ. ನೀನು ಡಾನ್ಸ್ ಕರ್ನಾಟಕ ಡಾನ್ಸ್ಗೆ ಹೋಗಿ ಅಲ್ಲಿ ಗೆದ್ದು ಒಳ್ಳೆ ಹೆಸರು ಮಾಡ್ಕೊಂಡು ಬಂದ್ರೆ ಎಲ್ರೂ ನಿನಗ್ ಗೌರವ ಕೊಡ್ತಾರೆ ಕಣೆ. ನಮ್ ವ್ಯಕ್ತಿತ್ವನೇ ಜನರು ಗುರುತಿಸೋದು. ಎಲ್ಲೋ ಹೋಗಿ ಕೈಲಾಗದೆ ಮರ್ಯಾದೆ ಕಳ್ಕೊಳ್ಳೋದಕ್ಕಿಂತ ಮನೇಲಿದ್ದು ಮನೆಯವ್ರ ವಿಶ್ವಾಸ ಗಳಿಸಿದ್ರೆ ಸಾಕಲ್ವಾ ಪುಟ್ಟತ್ತೆ? ನಿನಗ್ ನೀನೆ ಕೈಲಾಗ್ದೋಳು ಅಂತ ಅನ್ಕೊಳ್ಬೇಡ ಕಣೆ. ನಿನ್ನಿಂದ ಆಗತ್ತೆ, ನೀನ್ ಸಾಧಿಸ್ತೀಯ. ನೋಡು, ನೀನೀಗ ಆಡಿಷನ್ಗೆ ಹೋಗದೆ ಇದ್ರೆ ನನ್ ಮೇಲೆ ಆಣೆ.